ಬೇಕಾದರೂ ಕೂಡ 1 ವರ್ಷ ಜೈಲು. ಯಾವುದೇ ಕಾರಣಕ್ಕೂ ಒಂದು ಆ್ಯಕ್ಟಿವಿಟೀಸು ಅಲ್ಲೋಗಿ ಕಾಂಪೌಂಡ್ ಹಾಕೋದು, ಯಾರಾದರೂ ಸಿವಿಲ್ ವಿಚಾರಕ್ಕೆ ಇಂಟರ್ಫಿಯರ್ ಆಗೋದು, ಯಾವುದೋ ಒಂದು ರಾತ್ರಿಲಿ ಇಂಟರ್ಫಿಯರ್ ಆಗೋದು ಯಾವುದೂ ಆಗೋದು, ಒಂದು ಸಣ್ಣ ಇನ್ಸಿಡೆಂಟ್ ಆದರೂ ಜೈಲು. ಈಗ ಬರೋ ಎಲೆಕ್ಷನ್ಸ್ ಇದೆ, ಎಲೆಕ್ಷನ್ ಅನೌನ್ಸ್ ಆಗ್ಬೋದು ಗೊತ್ತಿಲ್ಲ, ಅನೌನ್ಸ್ ಆದರೂ ಅಷ್ಟೇ. ಮತ್ತೆ ಇದೆಲ್ಲ ಬಾಂಧವರಾಗಿರೋದೆಲ್ಲ ನಿಮ್ಮನ್ನು ಮತ್ತೆ ಕರೆದು ನಾವು ಸ್ಟೇಟ್ಮೆಂಟ್ ಮಾಡ್ತೀವಿ, ನಾವು ವಾರ್ನಿಂಗ್ ಮಾಡೋದು ಕೆಲಸ ಮಾಡ್ತೀವಿ. ಆಯಿತು. ಈಗ ಇಷ್ಟೇ ಇಲ್ಲಿಂದ ನಿನ್ನೆ ಏನಿದೋ ಅಂತ ಗೊತ್ತಿಲ್ಲ ನನಗೆ. ಇನ್ನು ಒಂದೇ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು ಇವತ್ತಿಂದ PR ಮಾರ್ಕ್ಸ್ ಆದಮೇಲೆ ಅಂದರೆ ಕ್ಲಿಯರ್ ಕಟ್ಟು ನೀವು ಜೈಲಲ್ಲಿ ಕೊಡ್ಬೇಕು. ಆಯ್ತಾ? ಒಳ್ಳೆತನ ಇರೋವಂಥವ್ರು ಯಾರೋ ಒಂದು ಬಿಡೀರಿ, ಅವರು ಖಂಡಿತ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಾವು DPP ಸಾಹೇಬ್ರ ಹತ್ರ ಕ್ಲೋಸ್ ಮಾಡ್ತೀವಿ. ಯಾರು ಆ್ಯಕ್ಟಿವಿಟೀಸು ಡಿಫೆನ್ಸ್ ಕೇಸಿಲ್ಲ, ಯಾರು ತೊಂದರೆ ಮಾಡ್ತಾ ಇಲ್ಲ, ಒಳ್ಳೆ ನಡತೆಯಿಂದ ಇದು ಮುಂದುವರಿತಾ ಇದ್ದೀರಿ ಅಂಥವ್ರು ಖಂಡಿತ ನಾವು ಕ್ಲೋಸ್ ಮಾಡ್ತೀವಿ. ಆ್ಯಕ್ಟಿವ್ ಇರೋರು ಅವ್ರಿಗೆ ನೋಡಿ ವಾರಂಟ್ ಇರೋರು ಈಗ ಜೈಲಿಗೆ ಹೋಗ್ತಿದ್ದಾರೆ. ವಾರಂಟ್ ಇರೋದು ಮತ್ತು ಅಲ್ಲೋಗಿ ವಿಟ್ನೆಸ್ಗೆ ಎದುರಿಸೋದು ಇವೆಲ್ಲ ಮಾಡಿದ್ರೆ ಇಮಿಡಿಯೇಟಾಗಿ ನೀವು ಬಾಂಡ್ ಓವರ್ ಮಾಡಿರ್ತೀರ ಜೈಲಿಗೆ. ಗೊತ್ತಾಯಿತು? ಎಷ್ಟು ಕ್ಲಿಯರ್ ಕಟ್ ಇರ್ತಕ್ಕದ್ದು ಇದು ಇದೇನು ಈಗ ಯಾರು ಕ್ಲಿಯರ್ ಆಗಬೇಕು ಅವರನ್ನು ಇಲ್ಲೇ ಕೂತ್ಕೊಂಡು ಇಮಿಡಿಯೇಟಾಗಿ ಕ್ಲಿಯರ್ ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.